ಒಬ್ಬ ವ್ಯಕ್ತಿ ನೂರಾರು ಕನಸಿಟ್ಕೊಂಡು ಬೆಂಗಳೂರಿಗೆ ಬರ್ತಾನೆ. ಸಿನಿಮಾ ಆ್ಯಕ್ಟರ್ ಆಗಬೇಕಂತ ಹೋಗ್ಬಿಟ್ಟು ಅವಕಾಶ ಸಿಗದೇನೆ ಸ್ಟ್ರೀಟಲ್ಲಿ ಫುಡ್ ಮಾರ್ತಾ ಇರ್ತಾನೆ. ಸ್ನೇಹಿತರ ಜೊತೆಗೆ ಒಂದು ದೊಡ್ಡ ಹೋಟ್ಲು ಶುರು ಮಾಡಿಬಿಟ್ಟು ಅಲ್ಲಿ ಲಾಸ್ ಆಗಿಬಿಟ್ಟು ನೂರಾರು ಸಲ ಫೇಲ್ಯೂರ್ ಆದರೂ ಕೂಡ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡ್ಬಿಟ್ಟು ಹೊಸ ಐಡಿಯಾ ಮುಖಾಂತರ APJ ಅಬ್ದುಲ್ ಕಲಾಂ ಅವರ ಆದರ್ಶ ಇಟ್ಕೊಂಡು ಇವತ್ತು ರಾಮೇಶ್ವರಂ ಕೆಫೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಬರೀ ಕರ್ನಾಟಕ ಅಲ್ಲ, ಇಡೀ ವರ್ಲ್ಡೇ ಮಾತಾಡುತ್ತೆ ರಾಮೇಶ್ವರ ಕೆಫೆ ಬಗ್ಗೆ. ಸೊ ಇದೊಂದು ಪ್ರೌಡ್ ವಿಚಾರ ಪ್ರತಿಯೊಬ್ಬ ಕನ್ನಡಿಗರಿಗೆ. ರಾಮೇಶ್ವರ ಕೆಫೆ ರೀಸೆಂಟಾಗಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಓಪನ್ ಆಯಿತು. ಅದು ಪಾಸಿಟಿವ್ನು ಬಂತು, ನೆಗೆಟಿವ್ ಕಾಮೆಂಟ್ಸು ಬಂತು. ನಾನೇನಂದರೆ ಯಾರು ಪರವಾಗಿ ಮಾತಾಡ್ತಿಲ್ಲ, ಯಾರು ವಿರೋಧವಾಗಿ ಮಾತಾಡ್ತಿಲ್ಲ, ಇರೋವಂಥ ಫ್ಯಾಕ್ಟ್ ಮಾತಾಡ್ತಾ ಇದ್ದೀನಿ. ಹೀಗೆ ಒಂದು ದೇಶದಲ್ಲಿ ಏನಂದರೆ ಯಾವ ದೇಶದಲ್ಲಿ ಒಗ್ಗಟ್ಟಿದೆ ಅಂತೇಳಿ ಕಪ್ಪೆಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ರಂತೆ. ಎಲ್ಲ ದೇಶದ ಪ್ರಧಾನಿಗಳು ಬಂದುಬಿಟ್ಟು ಆ ಬಾಕ್ಸಲ್ಲಿ ಕಪ್ಪೆಗಳನ್ನು ಹಿಡ್ಕೊಂಡು ಬಂದಿದ್ರಂತೆ. ಪ್ರತಿಯೊಂದು ದೇಶದಲ್ಲಿ ಏನಂತ ಹೇಳಿದ್ರೆ ಪ್ರತಿಯೊಂದು ದೇಶದ ಕಪ್ಪೆಗಳ ಬಾಕ್ಸ್ನ ಮುಚ್ಚಿಟ್ಟಿದ್ರಂತೆ. ಸೊ ಯಾವುದು ಕಪ್ಪೆ ಮೇಲೆ ಬರುತ್ತೆ, ಸೊ ಆ ಒಂದು ದೇಶದಲ್ಲಿ ಯೂನಿಟಿ ಇದೆ, ಒಗ್ಗಟ್ಟಿದೆ ಅಂತ ಹೇಳಿ ಫೈನಲ್ ಆಗಿ ಜಡ್ಜ್ಮೆಂಟ್ ಕೊಡೋಂಥದ್ದು. ಸೊ ಹಾಗೆ ಎಲ್ಲ ದೇಶದ ಕಪ್ಪೆಗಳು ಒಂದ್ರ ಮೇಲೆ ಒಂದು ಹತ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡಿ ಮೇಲೆ ಬರುತ್ತೆ ಮುಚ್ಚಳ ತಗೊಂಡ್ಬಿಟ್ಟು. ಆದರೆ ಇಂಡಿಯಾದ ಏನು ತಂದಿರ್ತಾರೆ ಬಾಕ್ಸ್ನ ಅದನ್ನು ಓಪನ್ ಮಾಡೇ ಇಟ್ಟಿರ್ತಾರೆ. ಹಾಗಾಗಿ ಪ್ರತಿಯೊಂದು ದೇಶದವ್ರು ಬರ್ತಾರೆ, ನಾವೆಲ್ಲ ಮುಚ್ಚಿಟ್ಟಿದ್ದೀವಿ, ಇಂಡಿಯಾದವ್ರು ಏನು ಇವರು ಓಪನ್ ಮಾಡಿ ಇಟ್ಟಿದ್ದಾರೆ ಅಂತೇಳಿ. ಸರ್ ಅವ್ರು ಓಪನ್ ಮಾಡಿಟ್ರು ಒಂದೇ, ಕ್ಲೋಸ್ ಮಾಡಿಟ್ರು ಒಂದೇ. ಯಾಕೆ ಅಂತ ಹೇಳಿದ್ರೆ ಆ ಕಪ್ಪೆಗಳು ಯಾವತ್ತೂ ಮೇಲೆ ಬರಲ್ಲ. ಸ್ವಲ್ಪ ಬಗ್ಗಿ ನೋಡಿ ಅಂತ ಅಂದಾಗ ಬಗ್ಗಿ ನೋಡಿದಾಗ ಕಪ್ಪೆ ಒಂದು ಮೇಲೆ ಹೋಗ್ತಾ ಇರುತ್ತೆ, ಇನ್ನೊಂದು ಕಾಲು ಹಿಡಿದು ಎಳಿತಾ ಇರುತ್ತೆ, ಒಂದು ಮೇಲೆ ಹೋಗ್ತಾ ಇರುತ್ತೆ, ಒಂದು ಕಾಲು ಹಿಡಿದು ಎಳಿತಾ ಇರುತ್ತೆ. ಸೊ ಇಂಡಿಯನ್ ಮೆಂಟಾಲಿಟಿ ಅಥವಾ ನಮ್ಮವ್ರದ್ದು ಮೆಂಟಾಲಿಟಿ ಏನಂದರೆ ಯಾರೊಬ್ಬರು ಬೆಳೀತಾರಂದರೆ ಒಳ್ಳೇದು ಯಾರೂ ಮಾತಾಡಲ್ಲ. ಅದು ಬರೀ ರಾಮೇಶ್ವರ ಕೆಫೆ ಮಾತ್ರ ಸೀಮಿತ ಅಲ್ಲ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು, ಅಥವಾ ನಿಮ್ಮ ಊರಲ್ಲಿ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಇರ್ಬೋದು, ಅಥವಾ ರಿಲೇಟಿವ್ಸಲ್ಲಿ ಇರ್ಬೋದು. ಸೊ ಪ್ರತಿಯೊಂದರಲ್ಲಿ ಏನಂತ ಹೇಳಿದ್ರೆ ಯಾರಾದರೂ ಬೆಳೀತಾರಂದರೆ ಯಾರು ಕೂಡ ಪಾಸಿಟಿವ್ ಮಾತಾಡೋ ಬದಲು ನೆಗೆಟಿವ್ ಮಾತಾಡೋದೇ ಹೆಚ್ಚು. ಸೊ ಇವತ್ತು ರಾಮೇಶ್ವರ ಕೆಫೆ ಹೌದು ತುಂಬ ದೊಡ್ಡ ಮಟ್ಟಕ್ಕೆ ಸೆಲ್ ಮಾಡ್ತಾ ಇದ್ದಾರೆ ಅಂತ ಅನ್ಬೋದು, ಮಿಡ್ಲ್ ಕ್ಲಾಸ್ ಜನ ಹೋಗಲ್ಲ ಅಂತ ಅನ್ಬೋದು. ಅವ್ರು ಮಾಡಿರೋದೇ ಶ್ರೀಮಂತರಿಗೋಸ್ಕರ, ಎಲ್ಲ ಮಿಡ್ಲ್ ಕ್ಲಾಸ್ ಜನ ಅಲ್ಲ. ಇವತ್ತು ಹೊಸ ಐಡಿಯಾ ಇಟ್ಕೊಂಡು ಬಂದಿದ್ದಾರೆ. ಅದು ಬಿಟ್ಬಿಟ್ಟು ಈಗ ರೊಟ್ಟಿ ಮುದ್ದೆ ಇದನ್ನೆಲ್ಲ ಮಾರೋಕ್ಕಾಗುತ್ತಾ? ಇದನ್ನು ಮಾರಿದ್ರೆ ನೀವೇ ಬರ್ತಾರೆ. ಫಸ್ಟ್ ಆಫ್ ಆಲ್ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ಅವರೆಲ್ಲ ಹೌದು, ಅದರಲ್ಲಿ ಅಷ್ಟೊಂದು ಆಯಿಲ್ ಹಾಕ್ತಿದ್ದಾರೆ, ಅಷ್ಟೊಂದು ಗೀ ಹಾಕ್ತಿದ್ದಾರೆ, ಹಾರ್ಟ್ ಅಟ್ಯಾಕು, ಕೊಲೆಸ್ಟ್ರಾಲು, BP, ಶುಗರ್ ಇದೆಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ದೀರಿ. ಇವತ್ತು ಪ್ರತಿನಿತ್ಯ ಏನು ಊಟ ಮಾಡ್ತಿದ್ರಲ್ಲ ಅದೆಲ್ಲ ನೈಸರ್ಗಿಕವಾಗಿ ಒಂದು ಆರ್ಗಾನಿಕ್ ಪ್ರಾಡಕ್ಟ್ ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ಆಯಿಲಿಂದ ಹಿಡಿದ್ಬಿಟ್ಟು ಪ್ರತಿಯೊಂದು ಏನು ಯೂಸ್ ಮಾಡ್ತಿದ್ದೀರಿ ಅದೆಲ್ಲದೂ ಕೂಡ ಕೆಮಿಕಲ್ ಮಿಕ್ಸ್ ಆಗೇ ಬರ್ತದೆ. ಅದನ್ನು ತಿನ್ನೋದ್ರಿಂದ ಇವತ್ತು ಹಾಲು ಆಗಿರ್ಬೋದು ಅಥವಾ ಆಯಿಲ್ ಆಗಿರ್ಬೋದು, ಇದ್ರೆ ಕ್ಯಾನ್ಸರ್ ಪೀಡಿತ ಕಾಯಿಲೆ ಬರೋಂಥದ್ದೇ ಪ್ರಾಡಕ್ಟ್ನ ಅಲ್ಲಿ ಮಿಕ್ಸ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತಲ್ಲ. ಯಾರಾದರೂ ನಮ್ಮವರೇ ಸ್ವಲ್ಪ ಬೆಳೀತಾ ಇದ್ದಾರೆ ಅಂದರೆ ಕಾಲಿಡ ಜಗದಲ್ಲಿ ನಮ್ಮ ದೇಶ ನಂಬರ್ 1. ಈಗಲಾದರೂ ಎಚ್ಚೆತ್ಕೊಳ್ಳಿ. ಯಾರಾದರೂ ಬೆಳೀತಾ ಇದ್ದಾರೆ ಅಂದರೆ ಒಳ್ಳೇದೇನಿದೆ ಅದನ್ನು ಮಾತಾಡಿ, ಆದಷ್ಟು ಮಟ್ಟಿಗೆ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ, ಪಾಸಿಟಿವ್ ಆಗಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.